ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ತಾರೆ. ಏನಂತ ಬರ್ತಾರೆ? ಏನಿಲ್ಲ, ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ, ನಾವು ಬರೆದ್ರಿಂದ, ನಾವು ಪತ್ರ ಬರೆದ್ರಿಂದ ಅಥವಾ ಏನಾಗೋದ್ರೂ ಆಗೋಲ್ಲ. ಅದು ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು. ತನಿಖಾ ತಂಡ ಇದೆ. ನಾವು ಹೇಳೋಕ್ಕಿಂತ ಏನೋ ಪ್ರಯೋಜನ ಆಗೋದಿಲ್ಲ. ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ. ಅದೇನು ಗೊತ್ತಿಲ್ಲ. ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋಲ್ಲ. ಮುಂಚೆ ಡಿ.ಕೆ. ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕನ್ಸ್ಪಿರಸಿ ಇದೆ, ಷಡ್ಯಂತ್ರ ಇದೆ ಅಂತ ಏನಾದ್ರು ಪ್ರೆಷರ್ ಇದೆಯಾ SIT ಮೇಲೆ ಇನ್ವೆಸ್ಟಿಗೇಷನ್? ನಮಗೆ ಗೊತ್ತಿಲ್ಲ. ಅವರೇ ಹೇಳಬೇಕಲ್ಲ, SIT ಅವರೇ ಹೇಳಬೇಕದ್ರ ಬಗ್ಗೆ. ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ. ಮಾಡ್ತಿದ್ದಾರೆ, ಆಲ್ರೆಡಿ ಮಾಡ್ತಿದ್ದಾರೆ. ಮುಕ್ತವಾಗಿ ಮಾಡ್ತಿದ್ದಾರೆ. ಮುಂದೆ ಮಾಡ್ತಾರಂತ ಭರವಸೆ ಇಡೋಣ. ಸರಿ, ಈ ಪ್ರಕರಣದಲ್ಲಿ ಕೇರಳದ MP ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರೋದು. ಮಾಡುತ್ತೆ, ತನಿಖೆ ಮಾಡ್ತಾರೆ. SIT ಅವರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ. ಮಾಡೋಕ್ಕೆ ತೊಂದರೆ ಇಲ್ಲ. ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬಂದ್ರು, ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದ್ದಾರೆ. ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ. ಯಾರು ಸುಳ್ಳು ಹೇಳಿದರೆ ಸರ್ಕಾರ ಮುಂದೆ ತಪ್ಪಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗೇ ಆಗ್ತದೆ. ಒಂದು ಕಡೆ ತನಿಖೆ ಆಗ್ತಾ ಇದೆ, ಆದರೆ BJP ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೆಳೆ ಬೇಯಿಸ್ಕೊಳ್ಳುವಂಥದ್ದು. ಅವ್ರು ಏನೇ ಮಾಡಿದ್ರು ಕೂಡ ತನಿಖೆರ ಏನೋ ಮಾಡಬೇಕು. ತನಿಖೆ ಬೆಳಗಾವಿ ಜಿಲ್ಲೆ DCC ಬ್ಯಾಂಕ್ ಆಲ್ಮೋಸ್ಟ್ ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ. ಬೆಳಗಾವಿ ಇನ್ನೂ 3-4 ಕಡೆ ಆಗಬೇಕು. ಮತ್ತು ಇನ್ನೂ ಟೈಮ್ ಇದೆ. ಭಾಳ ಇದೆ. ರಾಹುಲ್ ಜಾರಕಿಹೊಳಿ ಹೆಸರು ಅನೌನ್ಸ್ಮೆಂಟ್ ಯಾವಾಗ ಆಗುತ್ತೆ? ಇನ್ನೂ ಟೈಮ್ ಇದೆ ನೋಡಿ. ಇನ್ನೂ ಚರ್ಚೆ ಆಗಿಲ್ಲ. ಚರ್ಚೆ ಆಗಬೇಕು. ಇನ್ನೂ 1 ತಿಂಗಳಿದ್ರೆ ಟೈಮ್ ಇದೆ. ಆರಾಮಾಗಿ ಮಾಡ್ತಾರೆ. ಇಲ್ಲಿ ಮಾಡ್ತಾರೆ. ಬೇಗ ಮಾಡ್ಸಕ್ಕೆ ಹೇಳ್ತೀವಿ. ಗಣಪತಿ ಇರೋದ್ರಿಂದ ಆಗೋಲ್ಲ. ಗಣಪತಿ ಆದ್ಮೇಲೆ ಮಾಡ್ತಾರೆ. ಹುಕ್ಕೇರಿಯಲ್ಲಿ ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ ಸರ್. ಆಣೆ ಪ್ರಮಾಣ ಮಾಡ್ತಾ ಇದ್ದಾರೆ. ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಮಾಡಿಸ್ತಾರೆ. ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ. ಏನು ಲಘು ಲಗಮ್ ಇಲ್ದಂಗೆ ಆಗ್ಬಿಟ್ಟೆ ಸರ್. ಕೇಳೋಣ ನೋಡೋ. ರಾಜು ಅವ್ರು ನೋಡ್ರಿ, ಅಟೆಂಡ್ ಮಾಡ್ರಿ. ನೋಡ, ಚೆಕ್ ಮಾಡೋದು. ಇಕ್ವಾಲಿಟಿ ಕಮಿಟಿ ಹಾಕಿದ್ದಾರೆ. DC ಅವ್ರಿಗೆ ನೋಡ್ಲಿಕ್ಕೆ ಕೇಳ್ತೀನಿ. ನಾವು ಇವತ್ತು ಗಣಪತಿ ಮುಗಿದ್ಮ್ಯಾಗ ಅಟೆಂಡ್ ಮಾಡ್ಲಿಕ್ಕೆ. ಸೀನಿಯರ್ ಡಾಕ್ಟರ್ಸ್ಗಳು ಯಾರು ಕೂಡ ಉಳಿತಾ ಇಲ್ಲ. ನೋಡೋಣ. ಅದೆಲ್ಲ ಅಲ್ಲ, ಅವ್ರು ಮಾಡ್ಬೇಕಾ ಡ್ಯೂಟಿ. ಅದು ID ಕಾರ್ಡು, ಡ್ರೆಸ್ಸು ಹೆಂಗಿರ್ಬೇಕಂತ ಅವ್ರು ಅದಕ್ಕೆ ಮಾಡ್ಬೇಕು. ನೋಡೋಣ. ನಾವು ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ. DC ಅವರು ನಾವು ಮಾಡ್ತೀವಿ. ಯಾರು ಅಧಿಕೃತ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ. ಅದು ಅಧಿಕೃತ ನಾವು ಇವತ್ತು ಗಣಪತಿ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ನಮ್ಮದು ಸಾಯಂಕಾಲ ಮಾಡ್ತೀವಿ. ಥ್ಯಾಂಕ್ ಯು. ಮತ್ತೆ ಈಗ ನಾವು ಅಲ್ಲೇ ಹೋಗ್ತೀವಿ. ಹೋಗಿ ನೋಡೋಣ ಯಾರು ಪಾರ್ಟಿ ನೋಡೋಣ.